ಈಗಿನ ಲೆಕ್ಕಾಚಾರದ ಪ್ರಕಾರ ನೀವು 28 ನಾನು ನಂಬರ್ ಕೇಳಿದ್ದೆ, 28ರಲ್ಲಿ ಕ್ಲಾರಿಟಿ ನಿಮಗಿರುತ್ತೆ, ಸರ್ವೆಗಳ ಎಕ್ಸಿಟ್ ಪೋಲ್ಗಳೆಲ್ಲ ಬಂದ್ಬಿಟ್ಟಿದೆ. ನೀವು 20ರಿಂದ 24 ಆಸುಪಾಸಲ್ಲಿ ಹೇಳ್ತೀರಿ. ಯಾಕೆ ಕರ್ನಾಟಕ ಜನ 20ರಿಂದ 24 ನಿಮ್ಮನ್ನ ಗೆಲ್ಸ್ಬೇಕು ಅಂತ ಹೇಳ್ತೀರಿ? ರಿಸಲ್ಟ್ ಬಂದ್ಮೇಲೆ ಒಂದು ನಂಬರ್ ಬೇರೆ ಸಿಗುತ್ತೆ, ಅದು ಬೇರೆ ಕತೆ. ಮೋದಿ ಅವ್ರನ್ನ ಇಷ್ಟಪಡುವಂಥದ್ದು, ಮೋದಿ ಅವರ ಒಂದು ಪಾಲಿಸೀಸ್, ಅವರು ದೇಶದ ಪ್ರತಿ ಒಂದು ಗಟ್ಟಿತನ, ಮತ್ತೆ ಅವ್ರದೊಂದು ಅವ್ರೇನು ಒಂದು ಫ್ಯಾಮಿಲಿನ ಅಟ್ಯಾಚ್ ಆಗಿ ಇಟ್ಕೊಂಡು ರಾಜಕೀಯ ಮಾಡಿದಂತವ್ರಲ್ಲ, ಕುಟುಂಬ ರಾಜಕಾರಣ ಅವರಲ್ಲಿ ಇಲ್ಲ. ಅವ್ರೇನೇ ಮಾಡಿದ್ರು ದೇಶಕ್ಕೆ ಮಾಡ್ತಾರೆ. ಮೊನ್ನೆ ಕೂಡ ಧ್ಯಾನದ ಟೈಮಲ್ಲಿ ಅವರು ಧ್ಯಾನ ಮುಗಿಸಿ ಬಂದಾಗ ಕೂಡ ನಾನು ಏನೇ ಮಾಡಿದ್ರು ಅದನ್ನ ದೇಶಕ್ಕೆ ಮಾಡುವಂತದ್ದು. ಎಲ್ಲ ಬರೀ ಬಿಲ್ಡಪ್, ಮೋದಿದು ಬರೀ ಬಿಲ್ಡಪ್, ಫೋಟೋಶೂಟ್ ವ್ಯವಹಾರಗಳು ಇವರವಲ್ಲ. ಕಾಂಗ್ರೆಸ್ ಇವ್ರೇನ್ ಕ್ಯಾಮ್ರಾ ಇಲ್ಲದೆ ಓಡಾಡ್ತಾ ಇದ್ದಾರೆ? ಹಾಗಾದ್ರೆ ಇವರು ಕ್ಯಾಮ್ರಾ ಇರ್ತಾರ, ಕ್ಯಾಮ್ರಾ ಇಟ್ಕೊಂಡೆ ಓಡಾಡ್ತಾ ಇರುವಂತದ್ದು. ಅಂದ್ರೆ ನಿಮ್ ಮಾಡೋದ್ ಕೆಲಸ ಪ್ರಚಾರ ಇಲ್ಲ. ರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರ ಸಮಾಧಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಬರುತ್ತಲ್ಲ ವಿಡಿಯೋಗಳಂದ್ರೆ, ಕ್ಯಾಮ್ರಾ ಇಟ್ಕೊಂಡು ಅಂತ ಜಾಗಕ್ಕೆ ಹೋಗ್ತಾರೆ ಅಂತಂದ್ರೆ ದೇಶದ ಪ್ರಧಾನಿಗೆ ಅವ್ರೇನ್ ಕ್ಯಾಮ್ರಾ ಇಟ್ಕೊಂಡು ಹೋಗೋ ನೆಸಿಟಿ ಇಲ್ಲ. ಮೀಡಿಯಾದವರೇ ಅವ್ರನ್ನ ಫಾಲೋ ಮಾಡ್ತಾರೆ, ಮೀಡಿಯಾದವ್ರನ್ನ ಫಾಲೋ ಮಾಡ್ತಾರೆ. ಎಸ್, ಇಲ್ಲಿ ಇನ್ನೊಂದಷ್ಟು ನಮ್ಮ ವೀಕ್ಷಕರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಗೋವಿಂದ ಕಾರಜೋಳ ಗೆಲುವು ಬಿಜೆಪಿ ಅನ್ನೋದು ಪ್ರೇಮಾರ್ ಗೌಡ್ರದ್ದು ಒಂದು ಕಾಮೆಂಟ್. ಅಂಡ್ ಜೊತೆಗೆ ರಮೇಶ್ ಜಿಗಜಿಣಗಿ ಸರ್ದಿಗಾಗಲೇ ಅಪ್ಡೇಟ್ ಮಾಡ್ತೀನಿ ಸತ್ಯ ಚವ್ಹಾಣ್ ಅವರೇ ಅದನ್ನು. ಸೊ ಗ್ರಾಮಾಂತರದ ಬಗ್ಗೆ ಭಾಳಷ್ಟು ಕುತೂಹಲ, ಒಂದಷ್ಟು ಜನ ಸಿಂಗಿಂಗ್ಗೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಗ್ರಾಮಾಂತರದ ಬಗ್ಗೆ ಬಂದಾಗ ಯಾಕೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ರಿ ಅಂತ? ಬೇರೆ ಬೇರೆ ಆಪ್ಷನ್ ಇರಲ್ವಾ? ಆರ್ ಅಶೋಕ್, ಸಿ ಪಿ ಯೋಗೇಶ್ವರ್ ಇವರೆಲ್ಲ ಇರಲ್ವಾ ಅಂತ? ಆರ್ ಅಶೋಕ್ ಅವರಿಗೆ ಈಗಾಗಲೇ ಒಂದು ಉತ್ತಮ ಸ್ಥಾನಮಾನ ಇದೆ. ಅವರಿಗೆ ವಿರೋಧ ಪಕ್ಷದ ನಾಯಕ, MLA ಆಗಿನೂ ಕೂಡ ಅವ್ರು ಸತತವಾಗಿ ಗೆದ್ಕೊಂಡು ಬಂದಿದ್ದಾರೆ. ಈಗ ಮತ್ತವರಿಗೆ MP ಕ್ಷೇತ್ರದಲ್ಲಿ ನಿಲ್ಲಿಸೋ ಅಂತ ಅಗತ್ಯ ಇರಲಿಲ್ಲ. ಮಂಜುನಾಥ್ ಅವರಂತ ಸಂಭಾವಿತರು ಕೂಡ ರಾಜಕೀಯಕ್ಕೆ ಬೇಕು. ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ನ ನಾವು ಅಭ್ಯರ್ಥಿಯಾಗಿ ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆ. ಜನ ಕೂಡ ಅದನ್ನ ಬಹಳ ಇಷ್ಟಪಟ್ಟಿದ್ದಾರೆ, ಅವ್ರನ್ನ ಕ್ಯಾಂಡಿಡೇಟ್ ಮಾಡಿರ್ತಾರೆ. ನನಗೆ ಬಹಳ ಶಾಕ್ ಅಂದ್ರೆ ನನಗೆ ಮೀರಾ ಮೇಡಮ್, ನಿಮ್ಮ ಪಾರ್ಟಿ ಬಗ್ಗೆ, ಬಿಜೆಪಿ ಬಗ್ಗೆ ಬಹಳ ಆಶ್ಚರ್ಯ ಅಂದ್ರೆ, ಬಿಜೆಪಿ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲಿಗೆ ಕಾರಣ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಅವ್ರು MLA ಆಗಿರೋ ಶಿಗ್ಗಾವಿಗೆ ಅವ್ರನ್ನ ಮತ್ತೆ MP ಟಿಕೆಟ್ ಕೊಟ್ಟಿದ್ರಿ ಹಾವೇರಿ ಗದಗಲ್ಲಿ, ಯಾಕೆ ಕೊಟ್ರಿ? ಅಲ್ಲ, ಸೋಲೋದಕ್ಕೆ ಕಾರಣ ಅಂತ ಹೇಗೆ ಹೇಳ್ತೀರಾ? ಮತ್ತೆ ಇನ್ಯಾರು ಕಾರಣ ಹಾಗಾದ್ರೆ? ಓಕೆ, ನಿಮ್ಮ ಬಿಜೆಪಿ ಪಕ್ಷ ಸೋಲಕ್ಕೆ ವಿಧಾನಸಭೆ ಚುನಾವಣೆ ಕಾರಣ ಯಾರು? ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಕೆಲವೊಂದು ಆಸೆ ತೋರಿಸುವಂತ ಗ್ಯಾರಂಟಿ ಸ್ಕೀಮ್ಗಳಿಗೆ ಜನ ಈಗಲೂ ಹೇಳಿದ್ದಾರೆ. ಇಲ್ಲಿ ತಾಜುದ್ದೀನ್ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಗೆಲ್ಲಲಿ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಬಡ ಹೆಣ್ಣು ಮಕ್ಕಳ ಉಚಿತ ವಿಮಾನ ಪ್ರಯಾಣ ಸಿಗಲಿ ಎಂದು ಬಯಸುವೆ ಅಂತ. ಯಾವ್ದೋ ಟಕೋ ಯಾವ್ದೋ ಖಾತೆ ಸಂಬಂಧಪಟ್ಟಂಗೆ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತವ್ರೆ. ಅಂದ್ರೆ ಕಾಂಗ್ರೆಸ್ ಬಗ್ಗೆ ಅಷ್ಟು ನಂಬಿಕೆ ಇಟ್ಕೊಂಡವ್ರ ಜನಗಳಲ್ಲಿ, ಮಹಿಳೆಯರು ಅಜ್ಞಾನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಅಲ್ಲ, ಕ್ಯೂ ನಿಂತಿದ್ದಾರೆ ಅಂತಂದ್ರೆ ನಾನ್ ನೋಡ್ದೆ ಯಾರನ್ನ ಈಗ ಯಾರು ಕಮೆಂಟ್ ಮಾಡಿದ್ರಲ್ಲ, ಅವರೇ ಸಮುದಾಯದವ್ರು. ಮೊನ್ನೆ ಅಲ್ಲಿ ಕ್ಯೂ ನಿಂತವ್ರಲ್ಲ, ಅವರೇ 99% ಅವರೇ ಇದ್ದಿದ್ ಬಿಡಿ, ಅಲ್ಲಿ ಬೇರೆ ಸಮುದಾಯದವ್ರು ಕಾಣ್ಲಿಲ್ಲ ನಮ್ಗೆ. ಸೊ ಆ ರೀತಿ ಅಜ್ಞಾನ ತುಂಬ್ತಾ ಇರ್ತಕ್ಕಂಥದ್ದು. 1 ಲಕ್ಷ ಕೊಡ್ತೀವಿ, ಇದೆಲ್ಲ ಏನಿದು? 4,800 ರೂಪಾಯಿ ಸಿಗುತ್ತೆ. ಅಲ್ಲ, ನೀವು ಅಂಬಾನಿ ಅದಾನಿ ಸಾಲ ಮನ್ನಾ ಮಾಡ್ತೀರಾ, ರೈತರಿಗೆ ಬಡವರಿಗೆ ಹೆಣ್ಮಕ್ಳು ಕೊಟ್ರೆ ಕೊಡ್ಲಿ ಅಂತಾರಪ್ಪ ಅವರು. ಬಡವರು ಕೊಟ್ರೆ ಮಾತ್ರ ದೇಶ ದಿವಾಳಿ ಆಗುತ್ತೆ. ಅವ್ರಿಗೆ ಏನ್ ಗೊತ್ತಿದೆ, ಅವ್ರ ಅಧಿಕಾರಕ್ಕೆ ಬರಲ್ಲ. 1 ಲಕ್ಷ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಇಲ್ಲಿ ಅವ್ರ ಅಧಿಕಾರಕ್ಕೆ ಬಂದ್ರೆ ತಾನೇ ಕೊಡೋದು. ಪ್ರಣಾಳಿಕೆಯಲ್ಲಿ ಏನ್ ಬೇಕಾದ್ರೂ ತೋರಿಸಬಹುದು. ಯಾಕಂದ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ, ನಾವು ಬಿಜೆಪಿ ಅವರು ಪ್ರಣಾಳಿಕೆಯಲ್ಲಿ ನಮ್ಮ ಕೈನಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯನೋ ಅದ್ ಮಾತ್ರ ನಾವು ತೋರ್ಸಿದೀವಿ, ಹೇಳ್ಕೊಂಡಿದೀವಿ. ಇವ್ರು ಹಂಗಲ್ಲ, ಇವ್ರಿಗೆ ಗೊತ್ತಿದೆ ಯಾವ್ದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ. ಎಲ್ಲ ಸರ್ವೆ ತಗೊಳ್ಳಿ, ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಹಲವಾರು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವ್ರು ಬರಲ್ಲ, ಕೇಂದ್ರದಲ್ಲಿ ಮೋದಿ ಅವರೇ ಬರುವಂತ. ಇವರು ಒಂದು ಬಿಡಕ್ಕೇನು ವಿಷಯಗಳು, 1 ಲಕ್ಷ 2 ಲಕ್ಷ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನ ನಂಬುವಂತ ಜನಗಳೆಂತವ್ರು ಸಾಧ್ಯನಾ ಪ್ರಾಕ್ಟಿಕಲಿ? ಅದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲಿಂದ ತರ್ತಾರೆ ಹಣನ? ಈಗ ಎಲ್ಲಿಂದ ತರ್ತಾರೆ ಅದನ್ನ ಕೂಡ ಯೋಚನೆ ಮಾಡ್ಬೇಕಾಗತ್ತಲ್ಲ. ಅದೆಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥ ಮತದಾರರು ಅಯ್ಯೋ ನಮಗ್ ದುಡ್ಡು ಕೊಟ್ರೆ ಸಾಕು, ಗೆದ್ಮೇಲೆ ಕೊಡಕ್ಕಾಗತ್ತಾ?